ಎಲ್ಲರಿಗೂ ಶುಭ ಮುಂಜಾನೆ ಹೇಳ್ತಾ ರಂಗೋಲಿ ಹಾಕ್ತಾ ಡೇ ಸ್ಟಾರ್ಟ್ ಮಾಡಿದೆ. ದೆನ್ ಬ್ರೂಮಿಂಗ್ ಆ್ಯಂಡ್ ವೈಪಿಂಗ್. ಇವತ್ತು ಶನಿವಾರ ವಾರದ ದಿನ, ಸೊ ಬ್ಯುಸಿ ಡೇ. ಸೊ ಎವ್ರಿ ಸ್ಯಾಟರ್ಡೇ ನಮ್ಮಲ್ಲಿ ಲೈಟ್ ಬ್ರೇಕ್ಫಾಸ್ಟ್, ಮ್ಯಾಗಿ, ನೂಡಲ್ಸ್, ಲೆಮನ್ ರೈಸ್, ಪುಳಿಯೋಗರೆ ಆ ಥರ. ದೆನ್ ಹಂಬಿಗೆ ಬ್ರೇಕ್ಫಾಸ್ಟ್ ರೆಡಿ ಮಾಡಿಕೊಟ್ಟು ಅವನ್ನ ಕಲಿಸ್ಬಿಟ್ಟು ದೆನ್ ಫ್ರೆಶ್ ಅಪ್ ಆಗಿ ಬಂದು ಪೂಜಾ ಐಟಮ್ಸ್ ಎಲ್ಲ ವಾಶ್ ಮಾಡೋದಿತ್ತು. ಲಾಸ್ಟ್ ವೀಕ್ ಕೂಡ ವಾಶ್ ಮಾಡಿರಲಿಲ್ಲ. ದೆನ್ ಪೂಜಾ ಐಟಮ್ಸ್ ಎಲ್ಲ ವಾಶ್ ಮಾಡಿಟ್ಟು ಎಲ್ಲ ಒರೆಸಿ ನೋಡಿ ಎಲ್ಲ ಪ್ಲೇಸ್ ಮಾಡಿಟ್ಟು ಹೂವು ಅವನು ತಂದಿರಲಿಲ್ಲ. ದೆನ್ ಅಷ್ಟು ನಮ್ಮ ಮನೇಲಿ ಸುಬ್ರಹ್ಮಣ್ಯ ಸ್ವಾಮಿನ ಹಾಳಲ್ಲಿ ಇಡ್ತೀವಿ, ಬಿಕಾಸ್ ಕಿಚನಲ್ಲಿ ನಾನ್ ವೆಜ್ ಎಲ್ಲ ಮಾಡ್ತೀವಲ್ಲ. ಸೊ ಬ್ರೇಕ್ಫಾಸ್ಟ್ ರೆಡಿ ಮಾಡಿಕೊಟ್ಟೆ. ಗೊತ್ತು ಗತ್ತಿ ಬ್ರೇಕ್ಫಾಸ್ಟ್ ಬಂದು ವೀಟ್ ದೋಸೆ ವಿತ್ ಕರ್ಡ್, ವೀಟ್ ಕ್ಯಾರೆಟ್ ದೋಸೆ ವಿತ್ ಕರ್ಡ್, ಕುಕುಂಬರ್ ಆ್ಯಂಡ್ ಕ್ಯಾರೆಟ್. ದೆನ್ ಹೂವು ತಂದು ಗತ್ತಿಗೆ ಸ್ನಾನ ಮಾಡಿಸ್ಬಿಟ್ಟು ಪೂಜೆ ಮಾಡಿ ಮುಗಿಸಿದ್ವಿ. ಆ್ಯಂಡ್ ನೆಕ್ಸ್ಟ್ ಗತ್ವಿ ಲಂಚ್ ಟೈಮ್, ಮಿಲ್ಕ್ ಬ್ರೆಡ್ ವಿತ್ ಡ್ರೈ ಫ್ರೂಟ್ಸ್. ಇದೊಂದು ಸಖತ್ ಫೇವ್ರೇಟ್. ದೆನ್ ತಿನ್ನಿಸ್ಕೊಂಡು ಗತ್ವಿದು ಇವತ್ತು ವ್ಯಾಕ್ಸಿನೇಷನ್ ಇತ್ತು. ವ್ಯಾಕ್ಸಿನೇಷನ್ ಬಂದು ಚಾಮರಾಜಪೇಟೆ ಶಂಕರಪುರಂ ರಂಗಾದೊರೆ ಹಾಸ್ಪಿಟಲ್. ಸೊ ಹಬ್ಬಿ ಹಾಫ್ ಡೇ ತೊಗೊಂಡು ಬಂದಿದ್ದರು. ದೆನ್ ವ್ಯಾಕ್ಸಿನೇಷನ್ ಹಾಕ್ಸೋಕೆ ಹಾಸ್ಪಿಟಲ್ಗೆ ಹೋಗಿ ಅಲ್ಲಿ ವ್ಯಾಕ್ಸಿನೇಷನ್ ವೆಯ್ಟ್ ಮಾಡೋದೇ ಬೋರಿಂಗ್. 1 ಅವರೆಲ್ಲ ವೆಯ್ಟ್ ಮಾಡಬೇಕು. ದೆನ್ ವ್ಯಾಕ್ಸಿನೇಷನ್ ಹಾಕಿಸ್ಕೊಂಡು ಹಂಗೆ ಅಮ್ಮ ಮನೆಗೆ ಹೋದ್ವಿ. ಅಮ್ಮನೇ ಇರಲಿಲ್ಲ, ಅಮ್ಮ ಊರಿಗೆ ಹೊಟ್ಟೋಗಿದ್ರು. ಅಜ್ಜಿ ಮಾತ್ರ ಇದ್ದರು. ಸೊ ದೋಸೆ ತಿಂದ್ಬಿಟ್ಟು ಅಲ್ಲಿಂದ ಹೊರಟ್ವಿ. ನನ್ನ ಕಾಲುಂಗುರ ಕಟ್ಟಾಗ್ಬಿಟ್ಟಿತ್ತು ಮೊನ್ನೆ. ಸೊ ಅದಕ್ಕೆ ಕಾಲುಂಗುರ ಪರ್ಚೇಸ್ ಮಾಡೋಣ ಅಂತ ಜ್ಯುವೆಲ್ಸ್ ಶಾಪ್ಗೆ ಹೋಗಿ ಪರ್ಚೇಸ್ ಮಾಡಿಕೊಂಡೆ. ದೆನ್ ನಾಳೆ ಒಂದು ಬೇಬಿದು ಬರ್ಡೇ ಇತ್ತು. ಸೊ ಡ್ರೆಸ್ ಪರ್ಚೇಸ್ ಮಾಡೋಣ ಅಂತ ಡ್ರೆಸ್ ನೋಡಿದ್ವಿ. ಎಲ್ಲ ಮಾಡರ್ನ್ ಡ್ರೆಸ್ಸಸ್ಸೇ ಇತ್ತು. ನಮಗೆ ಟ್ರೆಡಿಷನಲ್ಸ್ ತೊಗೊಳ್ಳೋಣ ಅಂತ ಟ್ರೆಡಿಷನಲ್ ಡ್ರೆಸ್ ತೊಗೊಂಡು ದೆನ್ ರಿಟರ್ನ್ ಮನೆಗೆ ಬಂದು ಗತ್ವಿಗೆ ನೋಡಿ ಹೆಂಗೆ ಸ್ನ್ಯಾಕ್ಸ್ ತಿನ್ನಿಸ್ತಾ ಇದ್ದಾನೆ. ಅವನಿಗೆ ಪೀನಟ್ ಅಂದರೆ ಸಖತ್ ಇಷ್ಟ. ಕಿಚನಿಗೆ ಬಂದಾಗೆಲ್ಲ ಪೀನಟ್ ಬೇಕು ಅವನಿಗೆ. ಪೀನಟ್ ಮೀನ್ಸ್ ಗ್ರೌಂಡ್ನಟ್, ಪೀನಟ್, ಗ್ರೌಂಡ್ನಟ್, ವಾಟ್ ಎವರ್. ಅವನೊಂತಿತ್ತು, ನನಗೊಂತಿತ್ತು. ಈ ಮಕ್ಳ ಕೈಲಿ ಸ್ನ್ಯಾಕ್ಸ್ ತಿನ್ನೋದೇ ಒಂಥರ ಮಜಾ. ದೆನ್ ಹಬ್ಬಿ ಕಾಲುಂಗ್ರನ ಪೂಜೆ ಮಾಡ್ಕೊಂಬಂದು ಕಾಲುಂಗ್ರ ಹಾಕಿದ್ರು. ದೆನ್ ಹಿಂಗೆ ಆಯಿತು ಅಂದರೆ ಇವನು ಈ ಥರ ಟಾಯ್ಸ್ ಎಲ್ಲ ಅಂಟ್ಕೊಂಡು ಆಟ ಆಡಬೇಕು, ಇಲ್ಲಾಂದರೆ ಸಮಾಧಾನನೇ ಆಗೋಲ್ಲ ಅವನಿಗೆ. ದೆನ್ ಅದಾದಮೇಲೆ ಸ್ವಲ್ಪ ಗಾಡಿ ವಾಶ್ ಮಾಡೋದಿತ್ತು. 3 ಇಯರ್ಸಲ್ಲಿ ನಾನು ಫಸ್ಟ್ ಟೈಮ್ ನಾನು ಹಬ್ಬಿ ಗಾಡಿ ವಾಶ್ ಮಾಡ್ತಾಯಿರೋದು. ಎಲ್ಲ ವಾಶ್ ಮಾಡಿ ಮುಗಿಸ್ದೆ. ದೆನ್ ಅನ್ನ ರಸಮ್, ಒಂದು ಗರ್ಲ್ಸ್ ವರ್ಸಸ್ ಬಾಯ್ಸ್ ಶೋ ನೋಡ್ಕೊಂಡು ತಿಂದೆ. ದೆನ್ ಯಾಕೋ ಶೇಂಗಾ ಹೋಳಿಗೆ ತಿನ್ಬೇಕು ಅನಿಸ್ತಿತ್ತು. ಸೊ ಶೇಂಗಾ ಹೋಳಿಗೆ ತೊಗೊಂಬರೋಣ ಅಂತ ಹೋದ್ವಿ. ಲಾಸ್ಟ್ ವೀಕ್ ತಿಂದಿದ್ದೆ, ಚೆನ್ನಾಗಿತ್ತು ಟೇಸ್ಟಲ್ಲಿ. ರೊಟ್ಟಿ ಮನೆ ಅಂತ. ಸ್ವೀಟ್ ಡೇ, ಸ್ವೀಟ್ಗಿಂತ ಎಂಡಿಂಗ್. ಗುಡ್ ನೈಟ್, ಸ್ವೀಟ್ ಡ್ರೀಮ್ಸ್, ಲವ್ ಯು ಫ್ರೆಂಡ್ಸ್.